ನಮಸ್ಕಾರ ವೀಕ್ಷಕರೇ, ರೈಸ್ ಪಾಕ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ಅಭಿಷೇಕ್. ನಾವಿದ್ದೀವಿ ಟಾಟಾ ಸ್ಟಾಲಲ್ಲಿ. ಆ್ಯಂಡ್ ನಮ್ಮ ಮುಂದೆ ಇರುವಂಥ ಒಂದು ವೆಹಿಕಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಒಂದು ದೊಡ್ಡದಾದಂಥ ಒಂದು ಟ್ರಕ್. ಸೊ ಇದು ಟಾಟಾ ಟ್ರಕ್ ಅಂತ ಹೇಳ್ಬೋದು. ಟಾಟಾದ ಪ್ರೈಮಾ ಅನ್ನುವಂಥ ಒಂದು ಮಾಡೆಲ್ ಇದು. ಸೊ ಟಾಟಾ ಪ್ರೈಮಾ VX ಅನ್ನುವಂಥ ಒಂದು ಮಾಡೆಲ್. ಇದೊಂದು LNG ಚಾಲಿತವಾದಂತಹ ಒಂದು ಟ್ರಕ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು 67 ಲೀಟರ್ನ LNG ಇದರಲ್ಲಿ ಸ್ಟೋರ್ ಆಗುತ್ತೆ. ನಾನು ಅದೇನು ಅಂತ ಹೇಳ್ತೀನಿ ನಿಮ್ಗೆ ಮುಂದೆ. ಆ್ಯಂಡ್ ಇದನ್ನು ನೋಡಿದಾಗ ನಮಗೆ ಗೊತ್ತಾಗೋದು, ಇದು ಪ್ರೈಮಾ G55S ಅನ್ನೋಂಥ ಒಂದು ಮಾಡೆಲ್. ಪ್ರೈಮಾದಲ್ಲೇ ಪ್ರೈಮಾ G55S ಅನ್ನೋದು ಒಂದು ಮಾಡೆಲ್. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ಇದು ಆ್ಯಕ್ಚುಲಿ ಇದು ನಾನು ಅವಾಗ ಹೇಳಿದ್ನಲ್ಲ 5530 ಅನ್ನೋಂಥ ಒಂದು G ಅಂತ. ಸೊ ಅದು ನಮಗೆ ಇಲ್ಲಿ ಸೈಡಲ್ಲಿ ಅದರ ಬ್ಯಾಡ್ಜಿಂಗ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಇದರ ಒಂದು ಸ್ಪೆಸಿಫಿಕೇಶನ್ನ ಕೊಟ್ಟಿದ್ದಾರೆ. ಮುಖ್ಯವಾಗಿರುವಂಥದ್ದು ಮೇಯ್ನ್ ಏನಂದರೆ, ಈ ಟ್ರಕ್ ಇದೆಯಲ್ಲ, ಇದು LNG ಚಾಲಿತವಾದಂಥದ್ದು. ಈಗ CNG ಅಂತ ಏನು ಹೇಳ್ತೀವಿ, ಅದೇ ರೀತಿ LNG ಅಂತ ಒಂದು ಇಂಧನ ಇದೆ, ಅದರ ಒಂದು ಚಾಲಿತವಾಗಿರುತ್ತದೆ. 67 ಲೀಟರ್ಸ್ನ ಒಂದು ಸ್ಟೋರೇಜ್ ನಮಗೆ ಇದರಿದೆ. ಆ್ಯಂಡ್ ಇನ್ನು ಇದರ ಪವರ್ ಬಗ್ಗೆ ಹೇಳಬೇಕಾದ್ರೆ 280 bhp ಪವರ್ನ ಈ ಒಂದು ಟ್ರಕ್ ಉತ್ಪಾದನೆ ಮಾಡುತ್ತೆ ಅಂತ ಹೇಳ್ಬೋದು. ಅದೇ ರೀತಿ 1100 Nm ಟಾರ್ಕ್, ತುಂಬ ದೊಡ್ಡದಾಗಿರುವಂಥ ಟಾರ್ಕ್, ಅದನ್ನು ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಇದು ಮ್ಯಾನ್ಯುವಲ್. ಆ್ಯಂಡ್ ಆ್ಯಕ್ಚುಲಿ ಇದರಲ್ಲಿ ಅಡಾಸ್ ಎನೇಬಲ್ ಆಗಿದೆ, ಅಂದರೆ ಇದರಲ್ಲಿ ಅಡಾಸ್ ತಂತ್ರಜ್ಞಾನ ಕೂಡ ಇದೆ. ಸೊ ಹಾಗಾಗಿ ಇದರ ಪ್ರೈಸ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ, ಅದನ್ನು ಕೂಡ ಹೇಳ್ತೀನಿ. ನೋಡ್ಬೋದು ನೀವು, ಇದು ಬರೀ ಅದರದ್ದು ಹೆಡ್ ಮಾತ್ರ ಇದೆ. ಆ್ಯಕ್ಚುಲಿ ಬೇಕಾದಂಥ ಕ್ಯಾರಿಯರ್ನೆಲ್ಲ ನೀವೇ ಜೋಡಿಸ್ಕೊಬೋದು ನಿಮ್ಮ ಅನುಸಾರಕ್ಕಾಗಿ. ನೀವು ಇದನ್ನ ಟಿಪ್ಪರ್ ಮಾಡಬೇಕು ಅಂತಿದ್ದೀರೋ, ಅಥವಾ ಇದಕ್ಕೆ ಲಾರಿ ಥರ ಮಾಡಬೇಕು ಅಂತಿದ್ದೀರೋ, ದೊಡ್ಡ ಕಂಟೈನರ್ ಇಡಬೇಕು, ಅದು ಯಾವುದಂತ ನೀವು ನೋಡಿಕೊಂಡು ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ನೀವು ಕಸ್ಟಮೈಸ್ ಮಾಡ್ಕೊಬೋದು. ಸೊ ನೀವು ನೋಡ್ಬೋದು ಹಿಂದ್ಗಡೆ ನಮಗೆ ಒಂದು ಹ್ಯಾಲೋಜಿನ್ನ ಟೈಲ್ ಲ್ಯಾಂಪ್ ಸೆಟಪ್ ಸಿಗುತ್ತೆ. ನಮಗೆ ಪ್ರೈಮಾ ಅನ್ನೋಂಥದ್ದು ಬ್ಯಾಡ್ಜಿಂಗ್ನ ನಮಗೆ ಅಲ್ಲಿ ನಾವು ಅದನ್ನು ನೋಡ್ಬೋದು. ಸೊ ಸೈಡಿಂದ ನೋಡುವಾಗ ನಮಗೆ ಒಂದು ರೀತಿ ಈ ರೀತಿಯಾಗಿ ಕಾಣುತ್ತೆ. ದೊಡ್ಡ ದೊಡ್ಡ ಟೈರ್ಗಳೆಲ್ಲ ಇದೆ ಇದರಲ್ಲಿ. ಸೊ ಹಾಗಾಗಿ ತುಂಬ ದೊಡ್ಡ ದೊಡ್ಡ ಟ್ರಕ್ಗಳು ಅಥವಾ ದೊಡ್ಡ ದೊಡ್ಡ ವೆಯ್ಟನ್ನೆಲ್ಲ ಎತ್ಕೊಂಡು ಹೋಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಬೇಕಾದ್ರೆ ಇದನ್ನು ಹೇಳ್ಬೋದು. ಆ್ಯಂಡ್ ಅದೇ ರೀತಿ ನಾವು ನೋಡುವಾಗ ಇಲ್ಲಿದ್ರೆ ಎಕ್ಸಾಸ್ಟ್ ಸಿಗುತ್ತೆ ನಿಮಗೆ ಮುಂದ್ಗಡೆ. ನೋಡಿ ಎಷ್ಟು ಹೈಟ್ ಇದೆ ಅಂತ, ಸಿಕ್ಕಾಪಟ್ಟೆ ಹೈಟ್ ಇರುವಂಥ ಒಂದು ಟ್ರಕ್ ಇದು. ಆ್ಯಂಡ್ ನಮಗೆ ಈ ಕಡೆನೂ ಕೂಡ LNG ಅಂತ ಬರ್ದಿದ್ದಾರೆ ನಾವು ಅದ್ರ ಹಿಂದೆ. LNG ಸ್ಟೋರ್ ಆಗುವಂಥ ಜಾಗ ಅದು ಅಂತ ಅನ್ಸುತ್ತೆ. ಹೌದು, LNG ಸ್ಟೋರ್ ಆಗುವಂಥ ಜಾಗ ಅದು. ಆ್ಯಂಡ್ ಈ ಕಡೆ ಸೈಡಲ್ಲಿ ನಮಗೆ LNG ಅಂತಲೂ ಕೊಟ್ಟಿದ್ದಾರೆ. ಇನ್ನು ಇದರ ಒಳಗಡೆ ನಮಗೆ ತುಂಬ ಸಿಂಪಲ್ ಆಗಿರುವಂತಹ ಒಂದು ಇಂಟೀರಿಯರ್ ಸಿಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದರ ಫ್ರಂಟಲ್ಲಿ ನಮಗೆ LED ಪ್ರೊಜೆಕ್ಟರ್ ಲ್ಯಾಂಪ್ ಸಿಗುತ್ತೆ. ಆ್ಯಂಡ್ ಟಾಟಾ ಲೋಗೋ ಅಲ್ಲಿ ಸಿಗ್ಬೋದು. ಅಲ್ಲಿ 2 ಕ್ಯಾಮ್ರಾ ಸಿಗುತ್ತೆ. ಇದರಲ್ಲಿ ಆ್ಯಕ್ಚುಲಿ ಅಡಾಸಿಗೆಲ್ಲ ಅದು ಹೆಲ್ಪ್ ಆಗುತ್ತೆ, ಅಡಾಸಿಗೆ ಹೆಲ್ಪ್ ಆಗುವಂಥ ಕ್ಯಾಮ್ರಾ. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಅಡಾಸ್ನ ಒಂದು ವಸ್ತುಗಳನ್ನೆಲ್ಲ ಅಲ್ಲಿ ಇಟ್ಟಿದ್ದಾರೆ. ಅದು ನಾವು ಯೂಶ್ವಲಿ ಕಾರ್ಗಳಲ್ಲೂ ಕೂಡ ನೋಡ್ತೀವಿ. ಗ್ರೀನ್ ಕಲರಲ್ಲಿ ನಿಮಗೆ LNG ಒಂದು ಬ್ಯಾಡ್ಜಿಂಗ್ನ ಕೊಟ್ಟಿದ್ದಾರೆ. ಪ್ರೈಮಾ VX ಅನ್ನೋದು ಬ್ಯಾಡ್ಜಿಂಗ್ ಎಲ್ಲೂ ಕೊಟ್ಟಿದ್ದಾರೆ. ಸೊ ಇದರೊಂದು ಪ್ರೈಸ್ ಆಲ್ಮೋಸ್ಟ್ ಒಂದು 70 to 80 lakhs ಇರ್ಬೋದು. ಯಾಕೆಂದರೆ ಇದು ಇಷ್ಟು ದೊಡ್ಡದಾಗಿರುವಂಥ ಟ್ರಕ್ಕು, ಅಡಾಸ್ ಇದೆ. ಆ್ಯಂಡ್ ಇಷ್ಟು ದೊಡ್ಡ ವೆಯ್ಟನ್ನೆಲ್ಲ ಹೊತ್ಕೊಳ್ಳುವಂಥ ಒಂದು ಸಾಮರ್ಥ್ಯ ಇರೋದ್ರಿಂದ ಮೇ ಬಿ ನಮಗೆ ಅಷ್ಟು ಇರುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಅಫಿಷಿಯಲ್ ಆಗಿ ಇದರ ಪ್ರೈಸನ್ನೆಲ್ಲ ಅವ್ರು ಇನ್ನೂ ಹೊರಗೆ ಬಿಟ್ಟಿಲ್ಲ. ನೀವು ನೋಡಿರ್ಬೋದು, ಟಾಟಾ ಟ್ರಕ್ ಸಿಕ್ಕಾಪಟ್ಟೆ ದೊಡ್ಡದಾಗಿರುತ್ತೆ. ಅದನ್ನು ನಾನು ಸಪ್ರೇಟಾಗಿ ಹೇಳಬೇಕಂತಿಲ್ಲ. ಆ್ಯಂಡ್ ಇದರಲ್ಲಿ ನಮಗೆ ಲೆಫ್ಟಲ್ಲಿ 3 ಮಿರರ್ ಸಿಗುತ್ತೆ. ಆ್ಯಂಡ್ ರೈಟಲ್ಲಿ ನಮಗೆ ಒಂದು ಕೆಳಗಡೆ ಮಿರರ್ ಸಿಗುತ್ತೆ ಪಾರ್ಕ್ ಎಲ್ಲ ಮಾಡುವಾಗ. ಸೀಟಲ್ಲಿ ನಮಗೆ ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡ್ಬೋದಂತಹ ಸೀಟ್ಗಳು ನಮಗೆ ಇದರಲ್ಲಿ ಸಿಗುತ್ತೆ. ಸೊ ಟೋಟಲಿ ಇದನ್ನ ಡ್ರೈವ್ ಮಾಡ್ಕೊಂಡು ಹೋಗಿ ಒಂದು ಒಳ್ಳೆ ಫೀಲ್ ಕೊಡೋದಕ್ಕೆ ಒಂದು ಒಳ್ಳೆ ಇಂಟೀರಿಯರ್ನ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆ ಈ ಒಂದು ಟ್ರಕ್ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ.